ಮೈಸೂರು ಮುಡಾದಲ್ಲಿ ನಡೆದ ಅಕ್ರಮದ ತನಿಖೆಗಿಳಿದ ಇಡಿಗೆ ಭ್ರಷ್ಟಾಚಾರದ ಮೂಲ ಬೇರು ಸಿಕ್ಕಿದೆ. 50-50 ಅನುಪಾತದ ಭ್ರಷ್ಟಾಚಾರ 2016ರಿಂದಲೇ ಶುರುವಾಗಿದೆ. ಸಿದ್ದರಾಮಯ್ಯ ಮೊದಲ ಅವಧಿಯ ಸರ್ಕಾರದಲ್ಲೇ ಭ್ರಷ್ಟಾಚಾರಕ್ಕೆ ನಾಂದಿ ಹಾಡಲಾಗಿದೆ. ಭ್ರಷ್ಟಾಚಾರದ ಕಿಂಗ್ ಪಿನ್ ದಿನೇಶ್ ಕುಮಾರ್ 1.25 ವರ್ಷದ ಅವಧಿಯಲ್ಲಿ 50-50 ಅನುಪಾತದಲ್ಲಿ ಬರೋಬ್ಬರಿ 812 ಸೈಟ್ ಹಂಚಿದ್ದಾರೆ. ಅಷ್ಟು ಸೈಟ್ಗಳನ್ನು ಸೀಸ್ ಮಾಡುವುದಕ್ಕೆ ಇಡಿ ತಯಾರಿ ನಡೆಸಿದೆ. ಆರ್ಟಿಒ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿ ಟ್ಯಾಕ್ಸ್ ಕಟ್ಟದ ಐಷಾರಾಮಿ ಕಾರುಗಳನ್ನು ಸೀಸ್ ಮಾಡಿದ್ದಾರೆ. ಬೇರೆ ಬೇರೆ ರಾಜ್ಯದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡು ಕರ್ನಾಟಕದಲ್ಲಿ ಅನಧಿಕೃತವಾಗಿ ಸಂಚಾರ ಮಾಡ್ತಾ ಇದ್ರು. ಇದರಿಂದ 3 ಕೋಟಿಯಷ್ಟು ತೆರಿಗೆ ವಸೂಲಿ ಆಗಲಿದೆ. ಮಸರಾಟಿ, ಫೆರಾರಿ, ಫೋರ್ಚೆ, ರೇಂಜ್ ರೋವರ್, ಬಿಎಂಡಬ್ಲ್ಯೂ ಸೇರಿದಂತೆ ತೆರಿಗೆ ವಂಚಿಸಿದ್ದ 26ಕ್ಕೂ ಹೆಚ್ಚು ಲಕ್ಸುರಿ ಕಾರ್ಗಳನ್ನು ಸೀಸ್ ಮಾಡಿದ್ದಾರೆ. ಬೆಂಗಳೂರಲ್ಲಿ 8 ತಂಡಗಳನ್ನು ರಚಿಸಿ ಆರ್ಟಿಒ ಕಾರ್ಯಾಚರಣೆಗಿಳಿದಿತ್ತು. ಅನಧಿಕೃತವಾಗಿ ಸಂಚರಿಸ್ತಾ ಇದ್ದ ದೆಹಲಿ, ಪಾಂಡಿಚೇರಿ, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಜಾರ್ಖಂಡ್ ಸೇರಿದಂತೆ ಹಲವು ರಾಜ್ಯದಲ್ಲಿ ರಿಜಿಸ್ಟ್ರೇಷನ್ ಇದ್ದ ಕಾರುಗಳನ್ನು ಸೀಸ್ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮನೆ ದರೋಡೆಗೆ ಯತ್ನಿಸಿದ 2 ಕುಖ್ಯಾತ ದರೋಡೆಕೋರರ ಮೇಲೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. ಗುಜರಾತ್ ಮೂಲದ ಆರೋಪಿ ದಿಲೀಪ್ ಮತ್ತು ನೀಲೇಶ್ ಮೇಲೆ ಫೈರಿಂಗ್ ಮಾಡಲಾಗಿದೆ. ಬೈಕ್ನಲ್ಲಿ ಹೋಗುವವರನ್ನ ಅಡ್ಡಗಟ್ಟಿ ಗ್ಯಾಂಗ್ ಸುಲಿಗೆ ಮಾಡ್ತಾ ಇತ್ತು. ಇದೇ ಗ್ಯಾಂಗ್ ತಿಂಗಳ ಹಿಂದೆ ಜೈನ್ ಮಂದಿರದಲ್ಲೂ ದರೋಡೆ ಮಾಡಿತ್ತು. ಮತ್ತೆ ಹುಬ್ಬಳ್ಳಿಗೆ ಬಂದಿದ್ದ ಖತರ್ನಾಕ್ ಗ್ಯಾಂಗ್ ತಡರಾತ್ರಿ ಪೊಲೀಸರ ಗಸ್ತು ವೇಳೆ ಸಿಕ್ಬಿದ್ದಿದ್ದಾರೆ. ಬಂಧಿಸಲು ಮುಂದಾದ ಪೊಲೀಸರ ಮೇಲೆ ಹಲ್ಲೆ ನಡೆಸಿ ಪರಾರಿಯಾಗುವುದಕ್ಕೆ ಯತ್ನಿಸಿದ್ದಾರೆ. ತಕ್ಷಣ 2 ಆರೋಪಿಗಳ ಕಾಲಿಗೆ ಗುಂಡು ಹಾರಿಸಿ ಪೊಲೀಸರು ಬಂಧಿಸಿದ್ದಾರೆ. ಘಟನೆಯಲ್ಲಿ ಪೊಲೀಸ್ ಸಿಬ್ಬಂದಿ ಕೂಡ ಗಾಯಗೊಂಡಿದ್ರು. ಕಿಮ್ಸ್ ಆಸ್ಪತ್ರೆಗೆ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದರು. ಬಿಬಿಎಂಪಿ ಕಸ ವಿಲೇವಾರಿ ಬಿಲ್ ಪಾವತಿಯಲ್ಲಿನ ಅವ್ಯವಹಾರದ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿನ್ನೆ ವರದಿಯನ್ನ ಮಾಡಿತ್ತು. ಸುದ್ದಿ ಪ್ರಸಾರವಾದ ಕೆಲವೇ ಗಂಟೆಗಳಲ್ಲಿ ಸಮಗ್ರ ತನಿಖೆ ನಡೆಸಿ ವಿವರವಾದ ವರದಿ ಸಲ್ಲಿಸುವುದಕ್ಕೆ ಸರ್ಕಾರ ಸೂಚನೆ ನೀಡಿದೆ. ಗಾಂಧಿನಗರದ 7 ವಾರ್ಡ್ಗಳಿಗೆ ತಿಂಗಳಿಗೆ 36 ಲಕ್ಷ ಬಿಲ್ ರಿಲೀಸ್ ಮಾಡಲಾಗ್ತಿತ್ತು. ಇದರಿಂದ ಬರೋಬ್ಬರಿ 30,63,60,000 ಗುಳುಂ ಮಾಡಿದ ಆರೋಪ ಕೇಳಿಬಂದಿತ್ತು. ನಿನ್ನೆ ಸಂಜೆ ತನಿಖಾಧಿಕಾರಿಯಾಗಿ ಐಎಎಸ್ ಅಧಿಕಾರಿ ಸುರಲ್ಕರ್ ವಿಕಾಸ್ ಕಿಶೋರ್ ನೇಮಕ ಮಾಡಿ ವಿವರವಾದ ವರದಿ ಸಲ್ಲಿಸುವುದಕ್ಕೆ ಸೂಚನೆ ನೀಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.